ಹಾಯ್ ಫ್ರೆಂಡ್ಸ್, ಸಚಿವ ರಾಮಲಿಂಗಾರೆಡ್ಡಿ ಜೀವನದ ಕತೆ ಗೊತ್ತಾ? ರಾಜಕೀಯದಲ್ಲಿ ಸೋಲಿಲ್ಲದ ಸರದಾರ ಅಂತ ಹೆಸರು ಮಾಡಿದ್ದು ಹೇಗೆ? ಇವರ ರಾಜಕೀಯ ಅನುಭವ ಏನು? ಓದಿದ್ದೆಷ್ಟು? ಮಾಡಿರೋ ಆಸ್ತಿ ಎಷ್ಟು? ಪತ್ನಿ ಯಾರು? ಏನು ಮಾಡ್ತಿದ್ದಾರೆ? ಇವರ ಮಗ ಏನು ಮಾಡ್ತಿದ್ದಾರೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1953 ಜೂನ್ 12ರಂದು ರೆಡ್ಡಿ ಜನನ. ರಾಮಲಿಂಗಾರೆಡ್ಡಿ 1953 ಜೂನ್ 12ರಂದು ಬೆಂಗಳೂರಿನಲ್ಲಿ ಜನಿಸಿದ್ರು. ಇವರ ತಂದೆ ಬಿ ವೆಂಕಟರೆಡ್ಡಿ, ತಾಯಿ ಪಿಳ್ಳಮ್ಮ. ವೆಂಕಟರೆಡ್ಡಿ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ರು, ಕಾರ್ಪೊರೇಟರ್ ಕೂಡ ಆಗಿದ್ರು. ಬೆಂಗಳೂರಿನಲ್ಲೇ ಶಿಕ್ಷಣ ಪಡೆದ ರಾಮಲಿಂಗಾರೆಡ್ಡಿಗೆ ಮೊದಲಿನಿಂದಲೂ ರಾಜಕೀಯದಲ್ಲಿ ಆಸಕ್ತಿ ಇತ್ತು. ಅದರಲ್ಲೂ ದೇವರಾಜ ಅರಸು ಸಿಎಂ ಆದಾಗ ಬಡವರ ಪರ ಹಲವಾರು ಕ್ರಮಗಳನ್ನು ಜಾರಿಗೆ ತಂದರು. ಆಗ ರಾಮಲಿಂಗಾರೆಡ್ಡಿ ಬೆಂಗಳೂರು ಸೈನ್ಸ್ ಕಾಲೇಜಿನಲ್ಲಿ BSc ಓದ್ತಿದ್ರು. ದೇವರಾಜ ಅರಸು ಅವರ ಕ್ರಮಗಳಿಂದ ಆಕರ್ಷಿತರಾಗಿ ಕಾಲೇಜು ದಿನಗಳಲ್ಲೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು. 1973ರಲ್ಲಿ ತಿರುವನಂತಪುರಂನಲ್ಲಿ ನಡೆದ NSUI ರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗಿಯಾಗುವ ಮೂಲಕ ಕಾಂಗ್ರೆಸ್ ಸೇರ್ಪಡೆಯಾದರು. ಹಂತ ಹಂತವಾಗಿ ಬೆಳೆದ ರೆಡ್ಡಿ ಕಾಂಗ್ರೆಸ್ನ ಯುವ ಘಟಕ NSUI ಸೇರಿದ ರಾಮಲಿಂಗಾರೆಡ್ಡಿಗೆ ಒಂದೊಂದೇ ಹುದ್ದೆಗಳು ಒಲಿದು ಬಂದವು. ಮೊದಲಿಗೆ 1973ರಲ್ಲಿ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ NSUI ಕಾರ್ಯದರ್ಶಿಯಾಗಿ ಆಯ್ಕೆ ಆದರು. ಇದರ ನಡುವೆ ಬೆಂಗಳೂರು ವಿವಿಯ ವಿದ್ಯಾರ್ಥಿ ಪರಿಷತ್ತಿನ ಸದಸ್ಯರಾದರು. ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಬೆಂಗಳೂರು ವಿವಿ ಸೆನೆಟ್ ಮತ್ತು ಹಣಕಾಸು ಸಮಿತಿ ಸದಸ್ಯರಾಗಿ ಆಯ್ಕೆಯಾದರು. ಈ ಮೂಲಕ ನಿರಂತರವಾಗಿ ರಾಜಕೀಯದಲ್ಲಿ ಒಂದೊಂದೇ ಸ್ಥಾನವನ್ನು ಅಲಂಕರಿಸಿದ್ರು. ನಂತರ ನೇರವಾಗಿ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು. BBMP ಪಾಲಿಕೆ ಸದಸ್ಯರಾಗಿ ಆಯ್ಕೆ. ಒಂದು ಸೋಲು, ಆಮೇಲೆ ಸೋಲಿಲ್ಲದ ಸರದಾರ. BSc ಶಿಕ್ಷಣ ಕಂಪ್ಲೀಟ್ ಮಾಡಿದ್ದ ರಾಮಲಿಂಗಾರೆಡ್ಡಿ ಕಂಪ್ಲೀಟ್ ಆಗಿ ರಾಜಕೀಯದಲ್ಲಿ ತೊಡಗಿಸಿಕೊಂಡ್ರು. 1983ರಲ್ಲಿ BBMP ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ಅದರಲ್ಲಿ ಗೆದ್ದು ಕಾರ್ಪೊರೇಟರ್ ಆದ್ರು. ಈ ರೀತಿ ಚುನಾವಣಾ ರಾಜಕೀಯ ಶುರು ಮಾಡಿದ್ರು. 1985ರಲ್ಲಿ ಜಯನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹುದ್ದೆ ಒಲಿದು ಬಂತು. ಅದೇ ವರ್ಷ ಅಂದರೆ 1985ರಲ್ಲಿ ಜಯನಗರ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲು ಕಂಡ್ರು. ಆದರೆ 1989ರಲ್ಲಿ ಮತ್ತೆ ಜಯನಗರ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ರಾಮಲಿಂಗಾರೆಡ್ಡಿ ಜನತಾದಳದ M ಚಂದ್ರಶೇಖರ್ ವಿರುದ್ಧ ಗೆಲುವು ದಾಖಲಿಸಿದ್ರು. ಹೀಗೆ ತಮ್ಮ 36ನೇ ವಯಸ್ಸಿನಲ್ಲಿ ವಿಧಾನಸಭೆ ಮೆಟ್ಟಿಲು ಏರಿದ್ರು. ಇದಾದ್ಮೇಲೆ ಅದೇ ಕ್ಷೇತ್ರದಿಂದ 1994, 1999, 2004ರಲ್ಲೂ ವಿನ್ ಆದ್ರು. ಈ ನಡುವೆ 1998ರಿಂದ 10 ವರ್ಷಗಳ ಕಾಲ ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ರು. BTM ಲೇಔಟ್ನಲ್ಲೂ ಗೆಲುವಿನ ಮಾಲೆ. 8 ಬಾರಿ ಶಾಸಕ, 5 ಬಾರಿ ಸಚಿವ. 2008ರ ಚುನಾವಣೆ ವೇಳೆಗೆ ರಾಮಲಿಂಗಾರೆಡ್ಡಿ ತಮ್ಮ ಕ್ಷೇತ್ರವನ್ನು ಬದಲಿಸಿದ್ರು. ಜಯನಗರ ಬದಲಾಗಿ BTM ಲೇಔಟ್ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ಭರ್ಜರಿಯಾಗಿ ವಿನ್ ಕೂಡ ಆದ್ರು. 2013, 2018, 2023ರಲ್ಲೂ ಇದೇ ಕ್ಷೇತ್ರದಿಂದ ಮತ್ತೆ ಆರಿಸಿ ಬಂದ್ರು. ಹೀಗೆ 8 ಸಲ ಗೆದ್ದಿರೋ ರಾಮಲಿಂಗಾರೆಡ್ಡಿ ಸೋಲಿಲ್ಲದ ಸರದಾರ ಎನಿಸಿಕೊಂಡಿದ್ದಾರೆ. ಇದರ ನಡುವೆ KPCC AICC ಸಮಿತಿ ಸದಸ್ಯರಾಗಿದ್ದು KPCCಯ ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಅಲಂಕರಿಸಿದ್ದಾರೆ. 1992ರಲ್ಲಿ ವೀರಪ್ಪ ಮೊಯ್ಲಿ CM ಆದಾಗ ಮೊದಲ ಬಾರಿಗೆ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನ ಅಲಂಕರಿಸಿದ್ರು. 2002ರಲ್ಲಿ SM ಕೃಷ್ಣ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿ ಕೆಲಸ ಮಾಡಿದ್ರು. 2004ರಲ್ಲಿ ಧರಮ್ ಸಿಂಗ್ CM ಆದಾಗ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದರು. 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಗೃಹ ಮತ್ತು ಸಾರಿಗೆ ಸಚಿವರಾಗಿ ಕೆಲಸ ಮಾಡಿದ್ರು. 2023ರಲ್ಲಿ ಸಿದ್ದರಾಮಯ್ಯ CM ಆದಾಗ ಮತ್ತೆ ಸಾರಿಗೆ ಖಾತೆ ನಿಭಾಯಿಸಿದ್ರು. DK ಸಂಪುಟದಲ್ಲೂ ಒಲಿಯಿತು ಮಂತ್ರಿ ಪಟ್ಟ. ಒಂದೇ ದಿನದಲ್ಲಿ ರಾಜೀನಾಮೆ ಕೊಟ್ಟ ರೆಡ್ಡಿ. 2023ರಲ್ಲೇ ರಾಮಲಿಂಗಾರೆಡ್ಡಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಬೇಡಿಕೆ ಇಟ್ಟಿದ್ರು. ಬೆಂಗಳೂರಿನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಗರದ ಆಡಳಿತ, ಮೂಲಸೌಕರ್ಯ, ಜನಕ್ಕೆ ಏನ್ ಬೇಕು ಅನ್ನೋದರ ಕುರಿತು ನನಗೆ ಅಪಾರ ಅನುಭವ ಇದೆ. ಹೀಗಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡುವಂತೆ ಕೇಳಿದ್ರು.
ಆದರೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆ ಡಿಕೆ ಶಿವಕುಮಾರ್ ಪಾಲಾಗಿತ್ತು. ಆಗಲೇ ರಾಮಲಿಂಗಾರೆಡ್ಡಿ ಅಸಮಾಧಾನಗೊಂಡಿದ್ರು. ಅದಕ್ಕೆ ಹೈಕಮಾಂಡ್ ಮುಂದಿನ ಸಲ ಕೇಳಿದ ಖಾತೆ ಕೊಡೋದಾಗಿ ಭರವಸೆ ನೀಡಿತ್ತು. ಹೀಗಾಗಿ ಈ ಸಲ ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯೇ ಬೇಕು ಅಂತ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದಿದ್ರು. ಆದ್ರೆ ಬೆಂಗಳೂರಿನವರೇ ಆದ ಕೃಷ್ಣ ಬೈರೇಗೌಡರಿಗೆ ಈ ಖಾತೆ ಸಿಕ್ಕಿದೆ. ಇದರಿಂದ ಸಿಟ್ ಮಾಡ್ಕೊಂಡಿರೋ ರಾಮಲಿಂಗಾರೆಡ್ಡಿ ಪ್ರಮಾಣ ವಚನ ಸ್ವೀಕರಿಸಿದ 2 ದಿನಕ್ಕೆ ರಾಜೀನಾಮೆ ಎಸೆದಿದ್ದಾರೆ. ರೆಡ್ಡಿಗಿದೆ ಬೆಂಗಳೂರಿನಲ್ಲಿ ದೊಡ್ಡ ಹಿಡಿತ. ಬೆಂಗಳೂರಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ರಾಜಕೀಯದಲ್ಲೂ ಬೆಳೆದ ರಾಮಲಿಂಗಾರೆಡ್ಡಿಗೆ ಬೆಂಗಳೂರು ರಾಜಕೀಯದಲ್ಲಿ ದೊಡ್ಡ ಹಿಡಿತ ಇದೆ. ಹೀಗಾಗಿ ಬಿಬಿಎಂಪಿ ಚುನಾವಣೆ ನಡೆಯುವಾಗ ಇವರು ಪ್ರಮುಖ ಪಾತ್ರ ವಹಿಸ್ತಾರೆ. ಇನ್ನು ರೆಡ್ಡಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರಿಗೂ ಆಪ್ತರಾಗಿದ್ದಾರೆ. ಇವರು ಶಿಕ್ಷಣ ಸಚಿವರಾಗಿದ್ದಾಗ ಸಮವಸ್ತ್ರ, ಪಠ್ಯಪುಸ್ತಕಗಳ ವಿತರಣೆ ಸೇರಿದಂತೆ ಹಲವು ಕ್ರಮಗಳನ್ನು ಕೈಗೊಂಡರು. ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದಾಗ ಬಡವರಿಗೆ ದೊಡ್ಡ ಮಟ್ಟದಲ್ಲಿ ಬಿಪಿಎಲ್ ಕಾರ್ಡ್ಗಳನ್ನು ಕೊಡಲಾಯಿತು. ಹೀಗೆ ತಮಗೆ ಕೊಟ್ಟ ಎಲ್ಲ ಖಾತೆಗಳನ್ನು ಒಳ್ಳೆ ರೀತಿಯಲ್ಲಿ ನಿಭಾಯಿಸಿ ಹೆಸರು ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಪತ್ನಿ, ಮಕ್ಕಳು ಯಾರು? ರಾಮಲಿಂಗಾರೆಡ್ಡಿ ಚಾಮುಂಡೇಶ್ವರಿ ರೆಡ್ಡಿ ಅನ್ನೋರನ್ನ ಮದುವೆ ಆಗಿದ್ದಾರೆ. ಇವರು ಪತಿಯ ರಾಜಕೀಯ ಜೀವನಕ್ಕೆ ನಿರಂತರವಾಗಿ ಸಾಥ್ ಕೊಡ್ತಾ ಬಂದಿದ್ದಾರೆ. ತಮಿಳುನಾಡು ಮೂಲದ ಚಾಮುಂಡೇಶ್ವರಿ ಅವರಿಗೆ ಕನ್ನಡ ಬರ್ತಿರ್ಲಿಲ್ಲ. ಆದರೆ ಈಗ ಫುಲ್ ಕನ್ನಡ ಕಲಿತು ಅಪ್ಪಟ ಕನ್ನಡತಿಯಾಗಿದ್ದಾರೆ. ದಂಪತಿಗೆ ಸೌಮ್ಯ ರೆಡ್ಡಿ ಮತ್ತು ಶ್ರೀರಾಜ್ ರೆಡ್ಡಿ ಅನ್ನೋ 2 ಮಕ್ಕಳಿದ್ದಾರೆ. ಅವರಲ್ಲಿ ಸೌಮ್ಯ ರೆಡ್ಡಿ ಈಗಾಗಲೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. 2018ರ ವಿಧಾನಸಭೆ ಚುನಾವಣೆಯಲ್ಲಿ ಜಯನಗರ ಕ್ಷೇತ್ರದಿಂದ ಸ್ಪರ್ಧಿಸಿ ಶಾಸಕಿಯೂ ಆಗಿದ್ದಾರೆ. ಆದರೆ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕೆಲವು ಮತಗಳ ಅಂತರದಲ್ಲಿ ಸೋಲು ಕಂಡ್ರು. ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣದಿಂದ ಸ್ಪರ್ಧಿಸಿದರಾದರೂ ಗೆಲುವು ಒಲಿಯಲಿಲ್ಲ. ಸದ್ಯ ಕರ್ನಾಟಕ ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿದ್ದಾರೆ. ಇನ್ನು ಮಗ ಶ್ರೀರಾಜ್ ರೆಡ್ಡಿ ರಾಜಕೀಯದಿಂದ ದೂರ ಉಳಿದಿದ್ದು ಬಿಸ್ನೆಸ್ ಮಾಡಿಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ಆಸ್ತಿ ಎಷ್ಟು? ರಾಮಲಿಂಗಾರೆಡ್ಡಿ 2023ರ ಚುನಾವಣೆ ವೇಳೆ ಘೋಷಿಸಿಕೊಂಡಿರೋ ಪ್ರಕಾರ 110 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಅದೇ ರೀತಿ 37 ಕೋಟಿಯಷ್ಟು ಸಾಲವೂ ಇದೆ. ಇದರಲ್ಲಿ 31 ಕೋಟಿ ರೂಪಾಯಿಯಷ್ಟು ಆಸ್ತಿ ಪತ್ನಿ ಚಾಮುಂಡೇಶ್ವರಿ ಹೆಸರಲ್ಲಿ ಇದೆ. ಇನ್ನು ರಾಮಲಿಂಗಾರೆಡ್ಡಿ ಬಳಿ ಸ್ವಲ್ಪವೂ ಚಿನ್ನ ಇಲ್ಲ. ಅದೇ ಪತ್ನಿ ಚಾಮುಂಡೇಶ್ವರಿ ಹೆಸರಲ್ಲಿ 1.5 kgಯಷ್ಟು ಚಿನ್ನ ಇದೆ. ದಂಪತಿ ಬಳಿ ಒಂದೇ ಒಂದು ಕಾರು ಇದೆ ಅಂತ ಅಫಿಡವಿಟ್ನಲ್ಲಿ ಮಾಹಿತಿ ನೀಡಿದ್ದಾರೆ. ಆದಾಯ ಮತ್ತು ಆದಾಯದ ಮೂಲ ಏನು? 2021-22ನೇ ಸಾಲಿನಲ್ಲಿ ರಾಮಲಿಂಗಾರೆಡ್ಡಿ ಆದಾಯ 43,45,000 ರೂಪಾಯಿಯಷ್ಟಿದೆ. ಪತ್ನಿ ಚಾಮುಂಡೇಶ್ವರಿ ಆದಾಯ 72,66,000 ರೂಪಾಯಿ ಇದೆ. ಸಂಬಳ, ಷೇರುಗಳಿಂದ ಬರುವ ಲಾಭ, ಸಂಸ್ಥೆಗಳಲ್ಲಿನ ಪಾಲುದಾರಿಕೆ, ಬಾಡಿಗೆ ಮತ್ತು ಬ್ಯಾಂಕ್ ಬಡ್ಡಿ ರಾಮಲಿಂಗಾರೆಡ್ಡಿ ಆದಾಯದ ಮೂಲವಾಗಿದೆ. ಅದೇ ರೀತಿ ಪಾಲುದಾರಿಕೆ ಸಂಸ್ಥೆಯ ಆದಾಯ, ಬಾಡಿಗೆ ಮತ್ತು ಬ್ಯಾಂಕ್ ಬಡ್ಡಿ ಪತ್ನಿ ಚಾಮುಂಡೇಶ್ವರಿ ಆದಾಯದ ಮೂಲವಾಗಿದೆ. ಫ್ರೆಂಡ್ಸ್, ಇದು ಸೋಲಿಲ್ಲದ ಸರದಾರ ಎಂದು ಹೆಸರು ಮಾಡಿರೋ ಸಚಿವ ರಾಮಲಿಂಗಾರೆಡ್ಡಿ ಜೀವನದ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಇವರ ಬಗ್ಗೆ ನಿಮಗೇನನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.